ಇಂಡಿಯಾ ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಕೇಂದ್ರ ಸರ್ಕಾರದಲ್ಲಿ ಸಾಮಾನ್ಯ ಹಣಕಾಸು ಸಚಿವೆಯಾದಂಥ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಮಂಡನೆ ಮಾಡತಕ್ಕಂಥ ಬಜೆಟ್ನ ಪ್ರಮುಖ ಅಂಶಗಳು ಮತ್ತು ನಮ್ಮ ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಅವ್ರು ತಗೊಂಡಿರ್ತಕ್ಕಂಥ ಒಂದು ಅಭಿವೃದ್ಧಿಪರ ಯೋಜನೆಗಳನ್ನು ಈ ಸಮಯದಲ್ಲಿ ತಮ್ಮ ಮುಂದೆ ಸವಿಸ್ತಾರವಾಗಿ ಮಾತನಾಡಬೇಕಂತೇಳಿ ಹಾಲಿ ಲೋಕಸಭಾ ಸದಸ್ಯರು, ಮಾಜಿ ಲೋಕಸಭಾ ಸದಸ್ಯರು ಹಾಗೆ ಎರಡೂ ಪಕ್ಷದ ಮುಖಂಡರುಗಳು ಇಲ್ಲಿ ಹಾಜರಿದ್ದು ಪತ್ರಿಕಾಗೋಷ್ಠಿ ನಡೆಸಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮಗೂ ಕೂಡ ಈ ಸಂದರ್ಭದಲ್ಲಿ ಒಂದು ಶುಭ ಕೋರ್ತಾ, ಬಜೆಟಲ್ಲಿ ತಾವೆಲ್ಲ ವರ್ಷ ಏನು ಕೊಡ್ತಾ ಇದ್ರು ಸಹಾಯಧನ ಅದರಲ್ಲಿ ನೋಡಿಕೊಂಡು ಇದು ಈ ಫಿಗರ್ಸ್ ಬರುತ್ತೆ. ನೆಕ್ಸ್ಟ್ ಏನಂದರೆ ಎನ್ಹ್ಯಾನ್ಸ್ಡ್ ಕ್ರೆಡಿಟ್ ಥ್ರೂ KCC ಕಾರ್ಡ್ಸ್ ಏನು ಇವಾಗ 3 ಲಕ್ಷ ಕೊಡ್ತಾರೆ ಪ್ರತಿ ಒಂದು ಸತಿಗೆ, ಅದನ್ನು 5 ಲಕ್ಷಕ್ಕೆ ಮಾಡಿದ್ದಾರೆ. ಯಾಕೆಂದರೆ 3 ಲಕ್ಷಲ್ಲಿ ಸಾಕಾಗ್ತಾ ಇಲ್ಲ. ಇವಾಗ ಏನು ರಸಗೊಬ್ಬರಗಳದ್ದು ರೇಟ್ ಜಾಸ್ತಿ ಆಗಿದೆಯೋ, ಇಲ್ಲಾಂದರೆ ಡ್ರಿಪ್ ಇರಿಗೇಷನ್ ಸ್ಟೇಷನ್ ಆಗಬೇಕು, ಮಾಲೂರಲ್ಲಿ ಏನು ಸ್ಟೇಷನ್ ಆಗಬೇಕು ಎಲ್ಲ ನಡೀತಾ ಇದೆ. ಇದ್ರ ಜೊತೆ ಮಾರಿಕೊಪ್ಪಂದು ಡಬಲ್ ಲೇನಿಂಗ್ ಹೇಗೆ ಬೇಕೋ ಅದು ಆಗ್ತಾ ಇದೆ. ಇದ್ರ ಜೊತೆ ROBs ಏನು ಮಾಡಬೇಕು ಅಂದ್ಕೊಂಡಿದ್ರು ಇವೆಲ್ಲ ROBs ಸತತವಾಗಿ 11ನೇ ಬಾರಿಗೆ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಅನ್ನ ಮಂಡನೆ ಮಾಡಿರ್ತಕ್ಕಂಥದ್ದು. ಆ ಬಜೆಟ್ ನಂತರ ನಡೆದಂಥ ಚುನಾವಣೆ ದೆಹಲಿಯಲ್ಲಿ 27 ವರ್ಷಗಳ ನಂತರ ಮತ್ತೆ BJP ಸರ್ಕಾರ ಅಧಿಕಾರಕ್ಕೆ ಬಂದಿರೋದು ನೋಡಿದಂಥ ಸಂದರ್ಭದಲ್ಲಿ ಏನು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಮತ್ತು ನಿರ್ಮಲಾ ಸೀತಾರಾಮನ್ ಅವರು ಫೈನಾನ್ಸ್ ಮಿನಿಸ್ಟರ್ ಬಜೆಟ್ನ ಮಂಡನೆ ಮಾಡಿದರು. ಅದು ಮಧ್ಯಮ ವರ್ಗದವರಿಗೆ ಏನು ಸುಮಾರು 12,75,000ವರೆಗೂ ತೆರಿಗೆ ವಿನಾಯಿತಿ ಘೋಷಣೆ ಮಾಡಿದರು. ಮತ್ತು ಕಾರ್ಮಿಕರ ಪರವಾಗಿ, ಮಹಿಳೆಯರ ಪರವಾಗಿ, ಬಡವರ ಪರವಾಗಿ, ಯುವಕರ ಪರವಾಗಿ ಬಜೆಟ್ನ ಮಂಡನೆ ಮಾಡಿದ್ದಕ್ಕೆ ಸಿಕ್ಕಿದಂಥ ಅಭೂತಪೂರ್ವ ಜಯ ಅದು. ಈಗಾಗಲೇ ನಮ್ಮ ಲೋಕಸಭಾ ಸದಸ್ಯರಾದಂಥ ಮಲ್ಲೇಶ್ ಬಾಬುರವರು ಮತ್ತು ವಂಶಕ್ತಿ ಚಲಪತಿ ಇರ್ಬೋದು, ನಮ್ಮ ವಡಗೂರು ಇರ್ಬೋದು, ದೇವರಾಯ ಸಮುದ್ರ ಇರ್ಬೋದು, ಕಾಂತಾರ ಸರ್ಕಲ್ ಇರ್ಬೋದು, ನಂಗ್ಲಿ ಇರ್ಬೋದು, ತಂಬಳ್ಳಿ ಇರ್ಬೋದು, ಇದೆಲ್ಲ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಾವು ಸುಮಾರು 500 ಕೋಟಿಗೂ ಹೆಚ್ಚು ಹಣ ತಂದು ಇವತ್ತು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. JDS ಮತ್ತೆ BJP ಒಟ್ಟಿಗೆ ಇವ್ರ ವಿರುದ್ಧ ಇವ್ರು ಮಾಡಿರ್ತಕ್ಕಂಥ ತಪ್ಪುಗಳು, ಇವ್ರು ಕೊಟ್ಟಿರ್ತಕ್ಕಂಥ ಭರವಸೆಗಳನ್ನು ಒಂದು ಈಡೇರಿಸಿದೆ. ಅವ್ರ ಪಕ್ಷದಲ್ಲಿರ್ತಕ್ಕಂಥ ಶಾಸಕರೆಲ್ಲ ಇವತ್ತು CM ಆಪ್ತ ಕಾರ್ಯದರ್ಶಿ ಅನ್ನೋದಕ್ಕೆ ರಿಸೈನ್ ಕೊಡ್ತಾ ಇದ್ದಾರೆ. ಕೆಲವರು ಸೂಸೈಡ್ ಮಾಡ್ಕೊಂತಿದೆ ಅಂತ ಹೇಳ್ತಾ ಇದ್ದಾರೆ. ಡೆವಲಪ್ಮೆಂಟ್ಗಳಿಗೆ ಒಂದೇ ರೂಪಾಯಿ ಹಣ ಬಿಡುಗಡೆ ಮಾಡ್ತಾ ಇಲ್ಲ. ಒಂದು ಕಮ್ಯುನಿಟಿನ ಮೆಚ್ಚುವಂತ ಕೆಲಸಗಳನ್ನು ಮಾತ್ರ ಮಾಡ್ತಾ ಇದ್ದಾರೆ. ಇವತ್ತೇನ್ ನಡೀತಾ ಇದೆ ಅಂದ್ರೆ ಪೊಲಿಟೇಷನ್ ಮೇಲೆ ಕಲ್ಲು ತೂರಾಟ, ಪೊಲೀಸರ ಮೇಲೆ ಕಲ್ಲು ತೂರಾಟ, DCP ಕಾರ್ ಜಖಮ್ಮು, ವೀಲಿಂಗ್ ಮಾಡೋದಕ್ಕೆ ರಸ್ತೆಯನ್ನ ಬಂದ್ ಮಾಡಂತವ್ದು, ಹುಬ್ಳಿಯಲ್ಲಿ ಸ್ಟೇಷನ್ ಮುತ್ತಿಗೆ ಹಾಕಂತವ್ದು, ಮೈಸೂರಲ್ಲಿ ಸ್ಟೇಷನ್ ಮುತ್ತಿಗೆ ಹಾಕಂತವ್ದು, ಇದು ನಡೀತಾ ಇದೆ. ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ನಾವೇನೇ ಮಾಡಿದ್ರೂ ಓಟ್ಗೋಸ್ಕರ ಇವ್ರು ನಮ್ಮ ಪರವಾಗಿರ್ತಾರೆ ಅಂತ ಹೇಳಿ. ಅವ್ನು ಯಾರು ನಿಂಬೆಕಾಯಿ ಮಂತ್ರವಾದಿ ಸಾಹೇಬ್ ಏನು ಅವ್ನು ಹೇಳ್ತಾರೆ ನಮ್ಗೊಪ್ಸಿ ಅಂತಾನೆ. ಕರ್ನಾಟಕದಲ್ಲಿ ದೇಶದಲ್ಲಿರ್ತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ, ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅದು ಏನು ಕಾನೂನು, ಶರಿಯಾ ಕಾನೂನು ಇದೆ ಅಂತ ತಿಳ್ಕೊಂಡಿದ್ದೀರಾ? ನಮ್ಗೊಪ್ಸಿ ಅಂತಾರೆ. ಅವ್ರು ಯಾರು ಇದ್ ಮಾಡಿದ್ರು? ಕಾನೂನಿದೆ ಇಲ್ಲಿ, ನಮ್ಗೊಪ್ಬಿಡ್ರಿ. ಏನು ಬೇರೆಯವರು ಅದೇ ತಪ್ಪು ಮಾಡಿದ್ರೆ ಅದು ಕೈ ಕತ್ತರಿಸೋದು, ಕಣ್ಣು ಇದು ಅದನ್ನೆಲ್ಲ ನಾವು ಮಾಡತ್ತೀರಿ ಅಂತೇಳಿ ಹಂಗೇನಾದ್ರು ನೀವು ಮಾಡ್ಬೇಕಾದ್ರೆ ಪಾಕಿಸ್ತಾನಕ್ಕೆ ಹೋಗ್ರಿ. ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ನೀವು ಹಿಂದೆ ಮುಂದೆ ನೋಡ್ತೀರಿ. ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿದಾಗ ಆ ನಿಂಬೆಕಾಯಿ ಮಂತ್ರವಾದಿ ಕರ್ಕೊಂಡ್ಬಂದು ಅರೆಸ್ಟ್ ಮಾಡ್ತೀರಿ. ಇದ ನಿಮ್ಗೆ ಬಯಲಾಯ್ಕೆ ರಾಜಕಾರಣ. ಯಾರು DGಹಳ್ಳಿ KGಹಳ್ಳಿಯಲ್ಲಿ ಯಾರು ಕಲ್ಲು ಹೊಡೆದ್ರು, ಯಾರು ಸ್ಟೇಷನ್ ಬೆಂಕಿ ಇಕ್ಕಿದ್ರು, ಯಾರು ಸರ್ಕಾರಿ ಜೀವನ ಪೊಲೀಸ್ ವಾಹನಗಳು ಬೆಂಕಿ ಇಕ್ಕಿದ್ರು, ನಿಮ್ಮ ಶಾಸಕರ ಮನೆಗೆ ಬೆಂಕಿ ಇಕ್ಕಿದ್ರು, ಅವ್ರನ್ನ ನೀವು ರಕ್ಷಣೆ ಮಾಡ್ಕೊಳಕ್ಕಾಗಿಲ್ಲ. ಅವ್ರನ್ನ ಓಟ್ ಹಾಕ್ಸಿದಾಗ ಎಲ್ಲ ನಮ್ಗೆ ಓಟ್ ಹಾಕಲಿ ಕೇಸು ಖುಲಾಸೆ ಮಾಡ್ತೀರಿ ಅಂತ ಹೇಳಿದ್ರು. ಮೈಸೂರಲ್ಲಿ ನಿಮ್ಮ ಪಾರ್ಟಿಯಲ್ಲಿರ್ತಕ್ಕಂಥ ಶಾಸಕರು ಅಜಿತ್ ಸೇಠ್ ಮೇಲೆ
SDPI ಅವರು ಹೋಗಿ ಚಾಕು ಹಾಕಿದ್ರು. ಏನ್ ಮಾಡುದು ಅಂಗ್ರಿ ಸೆಟ್ ಮಾಡಿ ಸರ್ ಕೋಲಾರ ಕೋಚಿಮಲ್ಲಿ 200 ಕೋಟಿ ಹಗರಣ ಆಗಿದೆ, ಅವ್ಯವಹಾರ ಆಗಿದೆ ಅಂತ. ಹಂಗಾಗಿ ನಾನ್ ನಿಮ್ಗೆ ಹೇಳೋದಿಷ್ಟೇ, ಈ ಕೋಲಾರನ ಡೆವಲಪ್ಮೆಂಟ್ ಮಾಡೋದು ಸ್ವತಂತ್ರ ನಂತರ ಏನು ಡೆವಲಪ್ಮೆಂಟ್ ನಿಮ್ ಕಣ್ಮುಂದೆ ಕಾಣಿಸ್ತಾ ಇದೆ, ಎಲ್ಲೇನು ಡೆವಲಪ್ಮೆಂಟ್ ಆಗಿದೆ, ಏನೇನು ಕೆಲಸಗಳು ಮಾಡಿದಿರಿ, ಏನೇನು ಇದು ಮಾಡಿದಿರಿ ಅಂತೇಳಿ. ಅದಕ್ಕೋಸ್ಕರ ಈ ಡೆವಲಪ್ಮೆಂಟ್ ವಿಷಯದಲ್ಲಿ ಈಗ ಸರ್ಕಾರದಲ್ಲಿ ಇರ್ತಕ್ಕಂಥವ್ರು ಇವ್ರು ಯಾರಿದ್ದಾರೆ, ಇವ್ರು ಹೋಗಿ ಇವ್ರನ್ನ ನೀವು ಕೇಳಬೇಕು, ಏನ್ ತಂದಿದ್ದೀರಿ. MP ಅವರು ಹಿಂಗೆ ಹೇಳಿದ್ರು, ಮಾಜಿ MP ಅವರು ಹಿಂಗೆ ಹೇಳಿದ್ರು, ನೀವು ಹಿಂಗೆ ಮಾಡ್ತಾ ಇದ್ದೀರಿ ಅಂತ ಹೇಳಿ ನೀವೊಂದು ಲಿಸ್ಟ್ ಎತ್ಕೊಂಬನ್ನಿ. ನಾವು ಮಾಡಿರ್ತಕ್ಕಂಥ ಕೆಲಸಗಳು ನಮ್ಮನ್ನ ಕರ್ಕೊಂಡೋಗಿ ಖುದ್ದಾಗಿ ನಾವು ಮಾಡಿರ್ತಕ್ಕಂಥ ಕೆಲಸಗಳು ಫಿನಿಶ್ ಆಗಂತ ಕೆಲಸಗಳು ಇನ್ನ 5 ವರ್ಷ ನಾವು ತಂದಿರ್ತಕ್ಕಂಥ ಹಣದಲ್ಲಿ ಕೆಲಸಗಳು ಹೇಗೆ ಫಿನಿಶ್ ಆಗುತ್ತೆ, ಇವ್ರು ಟೇಪ್ ಕಟ್ ಮಾಡಕ್ಕೆ ಉದ್ಘಾಟನೆ ಮಾಡಕ್ಕೆ ಟೈಮ್ ಸಾಕಾಗಲ್ಲ. ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾಗೆ 5.5 ಎಕರೆ ಜಾಗ ಕೊಡಿಸಿದ್ಯಾರು, ESI ಹಾಸ್ಪಿಟಲ್ಗೆ 173 ಕೋಟಿ ಹಣ ಬಿಡುಗಡೆ ಮಾಡಿಸಿದ್ಯಾರು, ಕಾಂಗ್ರೆಸ್ ಅವ್ರು ಮಾಡಿದ್ರ, ನಾವು ಮಾಡ್ತಿರೋದು. ಅದಕ್ಕೋಸ್ಕರ ಇವತ್ತೇನು ಈ ಸರ್ಕಾರ ಇದೆ, ಸಿದ್ದರಾಮಯ್ಯನವ್ರಿಗೆ ಕ್ಲೀನ್ ಶೀಟ್ ಅಂತೆ. ನೆನ್ನೆ ನಾನು ನೋಡಿದೆ, ಲೋಕಾಯುಕ್ತ ನುಂಗಿ ನೀರು ಕೊಟ್ಕೊಂಡು ಅದನ್ನ ಮುಚ್ಚಿರ್ತಕ್ಕಂಥ ಸಿದ್ದರಾಮಯ್ಯನವರು ಕ್ಲೀನ್ ಶೀಟ್ ಅಂತೆ. ರೈ ನಾವು 14 ಸೈಟ್ ವಾಪಸ್ ಕೊಡ್ಬೇಕಂದ್ರೆ ಕೊಡ್ರಿ, 60 ಕೋಟಿ ಅಂತ ಹೇಳಿದಂತವ್ರು, 60 ಕೋಟಿ ಕೊಡಿ ಅಂತ ಕೇಳಿದಂತವ್ರು, ನಾನು ಯಾವುದೇ ಕಾರಣಕ್ಕೂ ವಾಪಸ್ ಕೊಡಲ್ಲ ಅಂತ ಹೇಳಿದಂತವ್ರು, ಒಂದು ಸರಿ ಕಳ್ಳನಾರಾದ್ರೂ ಕಳ್ತನ ಮಾಡಿ FIR ಆದ್ರೆ ನಾನು ಕಳ್ತನ ಮಾಡಿರೋ ಮಾಲ್ ತಂದು ವಾಪಸ್ ಕೊಟ್ಬಿಡ್ತೀನಪ್ಪ, ನಾನು ಕೇಸಿಂದ ಖುಲಾಸೆ ಮಾಡಿದ್ರೆ ಮಾಡ್ತಾರ? ನಮ್ಗೊಂದು ಕಾನೂನು, ಸಿದ್ದರಾಮಯ್ಯವ್ರಿಗೊಂದು ಕಾನೂನ. ಯಾವಾಗ ಇವರು ರಾತ್ರಿ ಯಾರ್ಯಾರು ಲೋಕಾಯುಕ್ತದಲ್ಲಿ ಅಧಿಕಾರಿಗಳು ಬೇಕೋ ಅವ್ರನ್ನೆಲ್ಲ ಹಾಕೊಂಡ್ರು, ಇವ್ರ ಸಂಬಂಧಿಕರು ಅವರೆಲ್ಲ ರಾತ್ರಿ 10 ಗಂಟೆ 12 ಗಂಟೆ ಲೋಕಾಯುಕ್ತ ಆಫೀಸ್ಗೆ ಹೋಗಿ ಕುಸು ಅಂತ ಮಾತಾಡಕ್ಕೆ ಬಂದ್ರು, ವ್ಯಾಪಾರ ಶುರು ಮಾಡಿದ್ರು. ಅವತ್ತೇ ತಿಳ್ಕೊಂಡ್ರಿ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಯಾವುದೇ ಒಂದು ಭ್ರಷ್ಟಾಚಾರ ಇಲ್ಲದೆ ಸರ್ಕಾರ ನಡೀತಾ ಇದೆ. ನಮ್ಮ ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರು, ನಮ್ಮ ಅಶೋಕಣ್ಣ ವಿರೋಧ ಪಕ್ಷದ ನಾಯಕರು, ಕುಮಾರಣ್ಣವ್ರು ಎಲ್ಲಾರು ತಿಳ್ಕೊಂಡ್ರು. ಅವತ್ತೇ ಹೇಳಿದ್ರು ಈ ರಿಸಲ್ಟ್ ಇದೇ ತರ ಬರುತ್ತೆ, ಇದೇ ತರ ಆಗುತ್ತೆ. ಆ ಲೋಕಾಯುಕ್ತದಲ್ಲಿ ಇವ್ರು ಯಾರು ಬೇಕು ಅವ್ರನ್ನ ಹಾಕೊಂಡು ಲೋಕಾಯುಕ್ತದಲ್ಲಿ ಪಾರದರ್ಶಕವಾಗಿ ಎನ್ಕ್ವೈರಿ ಆಗ್ಬೇಕಂತಿದ್ರೆ ಅಕ್ಯೂಸ್ಡ್ ಅಪರಾಧಿ ಅಂತ ಹೇಳ್ಕೊಂಡ ತಕ್ಷಣ ರಿಸೈನ್ ಕೊಡ್ಬೇಕಾಗಿತ್ತು. ಯಾವ ತರ ನಮ್ಮ ಈಶ್ವರಪ್ಪ ಅವ್ರು ರಿಸೈನ್ ಕೊಟ್ರು, ಅದೇ ತರ ಸಿದ್ದರಾಮಯ್ಯ ರಿಸೈನ್ ಕೊಟ್ಟು ಅವರು ಎನ್ಕ್ವೈರಿಗೆ ಅವಕಾಶ ಮಾಡ್ಕೊಡ್ಬೇಕಾಗಿತ್ತು. ಕೊಟ್ಟರು. ಆ ಬೆಂಗಳೂರಿಂದ ಯಾರ್ಯಾರು ಬಂದಿದ್ರು, ಯಾವ್ಯಾವ ಕಮ್ಯುನಿಟಿಗೆ ಸೇರಿದಂತವ್ರು, ಆ ದುಡ್ಡು ಯಾವ್ಯಾವ ಇಲಾಖೆಗೆ ಎಲ್ಲೆಲ್ಲಿ ಹೋಯ್ತು, ಎಷ್ಟಿಷ್ಟು ಹಣ ಖರ್ಚಾಯ್ತು, ಯಾವ್ಯಾವ ಊರು ಖರ್ಚಾಯ್ತು ಅನ್ನೋ ಲೆಕ್ಕಾಚಾರದಲ್ಲಿ ಇದು ಎನ್ಕ್ವೈರಿ ಆಗ್ಬೇಕು. ಅದರಲ್ಲಿ ಇಲ್ಲಿರ್ತಕ್ಕಂಥ ಸ್ಥಳೀಯವಾಗಿರ್ತಕ್ಕಂಥ ಮಂತ್ರಿಗಳೇನು ಪಾತ್ರ, ಇದನ್ನೆಲ್ಲ ಎನ್ಕ್ವೈರಿ ಮಾಡಬೇಕು. ಅದಕ್ಕೋಸ್ಕರ ಇವತ್ತೇನು ನಮ್ಮ ಬಜೆಟ್ ಕುರಿತು ನಮ್ಮ ಸಂಸದರಾದಂಥ ಮಲ್ಲೇಶ್ ಬಾಬುರವರು, ನಮ್ಮ ಎಲ್ಲ ಮುಖಂಡರುಗಳು ಎಲ್ಲ ಇವತ್ತೇನು ಮಾತಾಡಿದ್ದಾರೆ, ಇಡೀ ದೇಶ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೊಟ್ಟಿರ್ತಕ್ಕಂಥ ಬಜೆಟ್ ಅನ್ನ ನಿರ್ಮಲಾ ಸೀತಾರಾಮನ್ ಅವರು ಸತತವಾಗಿ 11ನೇ ಬಾರಿಗೆ ಏನು ಸುಮಾರು 50,65,000 ಕೋಟಿ ಗಾತ್ರದ ಬಜೆಟ್ ಅನ್ನ ಇವತ್ತೇನು ಮನ್ನಾ ಮಾಡಿದ್ದಾರೆ, ಅದು ಸರ್ವವ್ಯಾಪಿ ಬಜೆಟ್ ಆಗಿದೆ. ಎಲ್ಲರಿಗೂ ಅನುಕೂಲ ಆದಂತ ಬಜೆಟ್ ಆಗಿದೆ. ಈ ಊರಿಗೆ ಏನ್ ಕೊಟ್ರಿ, ಈ ಜಿಲ್ಲೆಗೆ ಏನ್ ಕೊಟ್ರಿ, ಆ ಜಿಲ್ಲೆಗೆ ಏನ್ ಕೊಟ್ರಿ ಅಂತಲ್ಲ. ನಮ್ಮಲ್ಲಿ ಬಸ್ ಸ್ಟ್ಯಾಂಡ್ಗಳು ಕಮ್ಮಿ ಆಗಿದೆ ಈಗ ನಮ್ಮ ಕೋಲಾರಲ್ಲಿ, ನಮ್ಮ ಕರ್ನಾಟಕದಲ್ಲಿ. ಏನೇಳಿ ಸ್ಕೂಲ್ಗಳು ಕಡಿಮೆ ಆಗ್ತಾ ಇದೆ, ಸರ್ಕಾರಿ ಸ್ಕೂಲ್ಗಳು, ಅದನ್ನು ಡೆವಲಪ್ಮೆಂಟ್ ಮಾಡ್ತಾ ಇಲ್ಲ. ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಉಡಾನ್ ಯೋಜನೆಯಲ್ಲಿ ಸುಮಾರು 120 ಸ್ಥಳಗಳಲ್ಲಿ ಹೊಸ ಏರ್ಪೋರ್ಟ್ಗಳನ್ನ ಮಾಡೋದ್ರ ಮುಖಾಂತರ ನಾವು ಯಾವ ರೀತಿ ಡೆವಲಪ್ಮೆಂಟ್ ಅಲ್ಲಿ ಕಷ್ಟ ಬಿದ್ದು ಕೋಚಿಮಲ್ ಕಟ್ಟಿರೋದು. ಹಗಲು ರಾತ್ರಿ ಬೆಳಿಗ್ಗೆ 5 ಗಂಟೆಗೆ ಎದ್ದು, ಇಲ್ಲಾಂದ್ರೆ ಸಾಯಂಕಾಲ 5 ಗಂಟೆಗೆ ಎಲ್ಲ ಮಾಡಿ ಇದೆಲ್ಲ ನಮ್ಮ ತಂದೆಯವರು ಅದೇ ಹೇಳ್ದಂಗೆ BM ಕೃಷ್ಣಪ್ಪ ಅವರು ಇದೆಲ್ಲ ಪಾತ್ರ ಇದೆ ಅದನ್ನ ಸೆಟ್ ಮಾಡೋಕ್ಕೆ. ಆದರೆ ಇಂಥ ಒಂದು ಹಗರಣ ಆಗಿದೆ ಅಂತ ಒಬ್ಬ ಕಾಂಗ್ರೆಸ್ ಶಾಸಕರು ಹೇಳ್ತಾರೆ. ಅದಕ್ಕೆ ಏನಿದೆಯೋ ಒಂದು ತನಿಖೆ ಮಾಡಲಿ ಅಂತ ನಾವು ಆಗ್ರಹ ಮಾಡ್ತೀವಿ.